ಮುಹೂರ್ತದ ಟೈಮ್ ಹತ್ರ ಬಂದಂಗೆ ಖುಷಿಯಾಗಿ ಇರ್ಬೇಕೇ ಹೊರತು ನೀನ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಏನಿಲ್ಲ ಅಕ್ಕ, ಟೆನ್ಷನ್ ಮಾಡ್ಕೋಬೇಡ. ನನ್ನ ಟೆನ್ಷನ್ ಬಗ್ಗೆ ನಿಮ್ಗೇನು ಗೊತ್ತು? ಈಗ ಶಾಂತಾದೇವಿ ಆಚೆ ಬಂದು ನಿಮ್ಮಲ್ಲಿ ಯಾರನ್ನೇ ಮಾತಾಡ್ಸಿದ್ರು ನನ್ನ ಬಣ್ಣ ಎಲ್ಲ ಬಯಲಾಗತ್ತೆ. ಸರಿಯಾಗಿ ಮುಹೂರ್ತದ ಸಮಯಕ್ಕೆ ಹೀಗಾಗ್ಬೇಕಿತ್ತ? ಕೈ ಮುಗಿಯಮ್ಮ. ಅಣ್ಣ, ಅಣ್ಣ, ಹಾ ಶಾಂತ, ಅಣ್ಣ, ಅಮ್ಮ. ಅಯ್ಯೋ ಅಜ್ಜಿ, ಹುಷಾರು. ಶಾಂತ, ಅಮ್ಮ ನೀನ್ ಹೇಗಿದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಶಾಂತ, ಅಣ್ಣ, ಅಣ್ಣ. ಶಾಂತ, ಚೆನ್ನಾಗಿದ್ದೀರಾ ಅತ್ತಿಗೆ? ಚೆನ್ನಾಗಿದೆ. ಹೇಗಿದೆಯಮ್ಮ? ನೀನು ಒಂದಲ್ಲ ಒಂದ್ ದಿವಸ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ದಿವಸದ ಮೇಲೆ ಬಂದ್ಯಾ ಮಗಳೇ? ಇಷ್ಟು ದಿನ ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ಯಮ್ಮ? ಈಗ ನಿನ್ಗೆ ಅಣ್ಣನ ಮೇಲಿದ್ದ ಕೋಪ ಕಡಿಮೆ ಆಯ್ತಾ? ನಿನ್ ಮೇಲೆ ಯಾಕಣ್ಣ ಕೋಪ? ನೀನ್ ಪ್ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ನಾನ್ ನನ್ನ ಗಂಡನ್ ಕಳ್ಕೊಂಡೆ, ಮಗು ನನ್ನಿಂದ ದೂರ ಆಯ್ತು. ಇಷ್ಟಕ್ಕೂ ಮತ್ತೆ ನಿಮ್ಮನ್ನ ಈ ಜನ್ಮದಲ್ಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನಿನ್ನ ಮಗಳು ನಿನ್ನಿಂದ ದೂರ ಆಗಿಲ್ಲ ಶಾಂತ. ಅಲ್ಲಿ ನೋಡು, ಮದುಮಗಳಾಗಿ ನಿನ್ ಕಣ್ ಮುಂದೆನೆ ಕೂತಿದ್ದಾಳೆ. ನಿನ್ ಮಗಳನ್ನ ನನ್ನ ಸೊಸೆಯಾಗಿ ಮಾಡ್ಕೋ ಅಂತ ನೀನು ಕೇಳ್ಕೊಂಡಿದ್ಯಲ್ಲ, ನೀನು ಆಸೆ ಪಟ್ಟ ಹಾಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀನಿ. ನಿನ್ನ ಆಸೆ ನೆರವೇರುವಂಥ ಸರಿಯಾದ ಸಮಯಕ್ಕೆ ನೀನು ತವ್ರ ಮನೆಗೆ ಕಾಲಿಟ್ಟಿದ್ಯಮ್ಮ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅವಳು ನನ್ನ ಮಗಳ? ಹೌದು, ನಿನ್ನ ಮಗಳೇ ಶಾಂತ.
ಚಿಕ್ಕ ವಯಸ್ಸಲ್ಲೇ ಅವಳನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಹೋದಿಯಂತೆ. ಈಗ ಅವಳು ಹೇಗೆ ಗುರ್ತು ಸಿಗ್ತಾಳೆ ಬಿಡು. ನನ್ನ ಮಗಳನ್ನ ನಾನು ಯಾಕೆ ಅನಾಥಾಶ್ರಮದಲ್ಲಿ ಬಿಡ್ತೀನಿ ಅತ್ತಿಗೆ? ಅವಳು ಕೂಸಾಗಿದ್ದಾಗ್ಲಿ ಅವಳ ಪ್ರಾಣನಾದ್ರೂ ಉಳಿಲಿ ಅಂತ ದೇವಸ್ಥಾನದಲ್ಲಿ ಬಿಟ್ಟು ಹೋದೆ. ಈಗ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಇವಳು ನಿನ್ನ ಮಗಳಲ್ವಾ? ಅಲ್ಲ ಅಮ್ಮ, ದಶರಥ, ನೀ ಕೇಳಿಸ್ಕೊಂಡ್ಯಾ? ನಾನ್ ಮೊದ್ಲೇ ಹೇಳಿದ್ದೆ, ಅವಳನ್ನ ನೋಡ್ತಾ ಇದ್ರೆ ನನ್ ಮೊಮ್ಮಗಳು ಅಂತ ನನಗನ್ನಿಸ್ತಾ ಇಲ್ಲ ಅಂತ. ನನ್ ಮಾತು ಎಲ್ಲಿ ಕೇಳಿದೆ ನೀನು? ನನ್ ಮೊಮ್ಮಗಳ ಹೆಸರಲ್ಲಿ ನಮಗ್ ಮೋಸ ಮಾಡಕ್ ಬಂದಿದ್ದಾಳೆ ಇವಳು. ಮಾಡ್ತೀನಿ ಇರು ನಿನಗೆ. ಇದ್ದಾಳೆ ನಿನಗೆ ನನ್ನ ಮೊಮ್ಮಗ. ಯಾರೇ ನೀನು? ಯಾರು ಯಾರು ನೀನು? ನನ್ನ ಮೊಮ್ಮಗ ಬೇಕಾ ನಿನಗೆ? ನಾಚಿಕೆ. ಯಾರೇ ನೀನು? ಯಾರು ಬಂದಿದ್ಯಾ ಇಲ್ಲಿಗೆ? ಹೇಳ್ತೀಯಾ? ಹೇಳು, ಯಾರು ನೀನು? ಅಜ್ಜಿ ಹೇಳಿ, ಯಾಕೆ ಸುಮ್ಮನೆ ಇದ್ದ? ಮಗಳು ಹೇಳು, ಅಜ್ಜಿ ಹೇಳು, ಯಾರು ನೀನು? ಬಿಡಿ. ಯಾರು ನೀನು? ಹೇಳು. ಎಷ್ಟು ಮೋಸ ಮಾಡ್ಬಿಟ್ಯೆ. ನಿನ್ನ ನನ್ನ ಸೋದ್ರ ಸೊಸೆ ಅನ್ಕೊಂಡು ನನ್ನ ಸೊಸೆಗೆ ದ್ರೋಹ ಮಾಡ್ಬಿಟ್ನಲ್ಲೇ. ಯಾರು ನೀನು? ಯಾಕೆ ಹೀಗೆ ಮಾಡ್ದೆ? ನಾನು ಹೇಳ್ತೀನಿ ಅದಕ್ಕೆ. ಇವಳು ಆ ಚಂಚಲನ್ ಮಗಳು. ಈ ತಾಯಿ ಮಗಳು ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ತಾಯಿ ಮಗಳು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಕೊಂಡೆ. ಆದ್ರೆ ನನ್ನ ಮಗಳ ತರ ನನ್ನ ತವ್ರ ಮನೆಗೆ ಕಳಿಸ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಣ್ಣ. ನಮ್ ಭಾವನ್ ಪ್ರಾಣ ತೆಗೆದು ನನ್ ತಂಗಿಗೆ ನರಕ ತೋರ್ಸದ್ಲ. ಎಲ್ಲಿ ಆ ಚಂಚಲ? ಹೇಳು. ನಿಮ್ ತಾಯಿಯಲ್ಲಿ ಹೇಳು. ಹೇಳ್ತೀಯೋ ಇಲ್ಲ ನಿನ್ ಪ್ರಾಣ ತೆಗೆದ್ಬಿಡ್ಲು? ಹೇಳು, ಹೇಳು. ಬಿಡಿ, ನನ್ನನ್ನು ಬಿಡಿ. ಎಲ್ಲಿ ಆ ಚಂಚಲ? ಹೇಳು. ಹೇಳು. ನಾಟಕ ಆಡಿದ್ ಸಾಕು, ಹೇಳು. ಹೇಳಿ, ಎಲ್ಲಿ ನಿಮ್ಮಮ್ಮ? ಅಣ್ಣ, ಅಣ್ಣ, ನನ್ನ ಮಗಳನ್ನ ಏನು ಮಾಡ್ಬೇಡ ಅಣ್ಣ. ದಯವಿಟ್ಟು ಅವಳನ್ನ ಬಿಟ್ಬಿಡು. ಛೀ, ಪಾಪಿನ್ ತಂದು ದೂರದ ಸಂಬಂಧಿ ಅಂತ ಹತ್ರ ಸೇರ್ಸ್ಕೊಂಡ್ರೆ ಅಣ್ಣ ಅಣ್ಣ ಅನ್ಕೊಂಡೆ ನನ್ನ ಬೆನ್ನಿಗೆ ಚೂರಿ ಹಾಕ್ತೀಯ. ಬಿಡಿ ಅಣ್ಣ, ತಪ್ಪಾಗೋಯ್ತು. ಕ್ಷಮಿಸ್ಬಿಡಿ ಅಣ್ಣ. ಮತ್ತೆ ನಿಮ್ ತಂಟೆಗೆ ಬರೋದಿಲ್ಲ. ಬಿಟ್ಬಿಡಿ ಅಣ್ಣ. ದಶರಥ,
ಇವಳನ್ನ ಸುಮ್ಮನೆ ಬಿಡಬಾರ್ದು. ಪೊಲೀಸರನ್ನ ಕರೆಸಿ ಜೀವನ ಪೂರ್ತಿ ಅಲ್ಲೇ ಕೊಳೆಯೋ ಹಾಗೆ ಮಾಡು. ಶಾಂತ, ನೀನು ತುಂಬಾ ಅನ್ಯಾಯ ಮಾಡಿದೀವಿ. ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ನಮ್ಮನ್ನ ಕ್ಷಮಿಸು. ದಶರಥ, ಇನ್ನು ಏನ್ ನೋಡ್ತಾ ಇದೀವೋ? ಇವ್ರನ್ನ ಕರ್ಕೊಂಡೋಗಿ ಆಚೆ ಹಾಕು. ಬಿಡೋಣ. ಎದ್ದೇಳು. ಕರ್ಕೊಂಡು ಹೋಗು. ದಯವಿಟ್ಟು ಬನ್ನಿ. ಬಿಟ್ಬಿಡೋಣ. Please ಅಣ್ಣ, ಬನ್ನಿ. ನಿನ್ ಕೈ ಮುಗಿತೀನಿ, ಬಿಟ್ಬಿಡೋಣ. ಇನ್ನೊಂದು ಸಾರಿ ನಮ್ಮ ಮನೆ ಹೊಸ್ಲು ದಾಟೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ತೊಲಗಿ ಇಲ್ಲಿಂದ. ಎದ್ದೇಳು. ಏಯ್, ಹೋಗು. ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲ ಹೋದ್ಲು? ಅಂಬಾ, ಅವಳನ್ನೇನಾದ್ರೂ ದಶರಥ ರಾಮ ನೋಡ್ಬಿಟ್ರೆ ಕನ್ಸಲ್ ಮಾಡ್ದ ಹಾಗೆ ನಮ್ಮಮ್ಮನ ಕತ್ತೆ ಹಿಡ್ದು ಆಚೆ ಹಾಕ್ತಾನೆ. ಹಲೋ ಹಲೋ ಮಾಮ್. ಏನಾಯ್ತು ಬೇಬಿ? ಶಾಂತಾದೇವಿ ಸಿಕ್ಕದ್ಲಾ? ಇಲ್ಲ ಮಾಮ್, ಸಿಗ್ತಾಳೆ ಅನ್ಕೊಂಡೆ, ಆದ್ರೆ ಕಾಣಿಸ್ತಿಲ್ಲ. ಛೇ, ಹುಷಾರು ಬೇಬಿ. ದಶರಥ ರಾಮನ್ ಕಣ್ಣಿಗೆ ಬಿದ್ರೆ ನಮ್ ಕತೆ ಅಷ್ಟೇ. ಮಾಡೋದೆಲ್ಲ ಮಾಡಿ ಅಷ್ಟೇ ಅಂದ್ರೆ ಏನರ್ಥ? ಎಷ್ಟೋ ವರ್ಷದಿಂದ ಕೂಡ ಹಾಕ್ದವಳನ್ನ ಮದ್ವೆ ಸಮಯಕ್ಕೆ ಆಚೆ ಹಾಕಿದ್ರಿ. ಅವಳೇನೋ ತಪ್ಪಿಸ್ಕೊಂಡ್ಲು. ಇಲ್ಲಿಗ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅಂದ್ರೆ ಅದನ್ನೂ ಮಾಡ್ಲಿಲ್ಲ ನೀವು. ನಮ್ ಹುಡುಗರ್ನ ಮನೆ ಆಚೆ ಕಾವಲ್ ಇರ್ಸಿದ್ದೆ, ಆದ್ರೆ ಹೇಗ್ ಒಳಗ್ ಬಂದ್ಲೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗ್ ಕಾವಲ್ ಕಾಯ್ತಿದಾರ ನೋಡು. ಹೋಗ್ಲಿ, ಅವ್ರನ್ನೇ ಒಳಗ್. ಯಾಕಷ್ಟು ಭಯ ಪಡ್ತಿದ್ಯಾ ಶ್ರವಂತಿ? ನಾನಾ? ನಾನ್ಯಾಕೆ ಭಯ ಪಡ್ಕೊಳ್ಳಿ? ಆತರ ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಶ್ರವಂತಿ ಯಾಕೆ ಅಷ್ಟೊಂದು ಹೆದರ್ಕೊಂಡು ಇವಾಗ ಏನು ಇಲ್ಲ ಅಂತ ಬೇರೆ ಹೇಳಿ ಹೋಗ್ತಿದ್ದಾಳೆ? ನಿಂತ್ಕೊಳಮ್ಮ. ಯಾರ್ ನೀನು? ಈ ಥರ ಶುಭ ಕಾರ್ಯಕ್ಕೆ ಬರಬಾರ್ದು ಅಂತ ಗೊತ್ತಿಲ್ವಾ? ನಿಮ್ಮಂತವ್ರು ಬರಬಾರ್ದಿಲ್ಲೆಲ್ಲ. ಏನಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಮ್ಗೇನ್ ಬುದ್ಧಿ ಇಲ್ವಾ? ಅವ್ರು ಯಾಕೆ ಬರಬಾರ್ದು? ಯಾರಮ್ಮ ನೀವು?
ಅಮ್ಮ ನೀವಾ? ಯಾಕೆ ಬರಬಾರ್ದು ಅಂತ ಇದ್ದೀರಾ? ಕುಂಕುಮ ಇಲ್ಲ ಅಂತನಾ? ಹಾಗಂತ ಶಾಸ್ತ್ರದಲ್ಲಿ ಬರ್ದಿದ್ಯಾ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೆ. ಮೊದಲು ಹೋಗಿ. ನೀವ್ ಬನ್ನಿ ಅಮ್ಮ. ಕೂತ್ಕೊಳ್ಳಿ. ನೀವೇನಮ್ಮ ಇಲ್ಲಿ? ನಾನು ಎಲ್ಲಿಗೋ ಹೋಗ್ತಾ ಇದ್ದೆ. ನನ್ನನ್ನು ಹುಚ್ಚು ನಾಯಿಗಳು ಅಟ್ಟಿಸ್ಕೊಂಡು ಬಂತು. ತಪ್ಪಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಶುಭ ಕಾರ್ಯ ಅಂತ ಗೊತ್ತಿರ್ಲಿಲ್ಲಮ್ಮ. ಅಯ್ಯೋ, ಅವ್ರುಗಳೇನೋ ಹೇಳ್ತಾರೆ, ನೀವ್ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ. ನೀವ್ ಊಟ ಮಾಡ್ಕೊಂಡೇ ಹೋಗಿ. ಬನ್ನಿ. ಬೇಡಮ್ಮ. ಅಯ್ಯೋ ದೇವ್ರೇ, ಊಟನಾ? ಸದ್ಯ ಮದ್ವೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿಲ್ಲ. ಏನಮ್ಮ ಶ್ರವಂತಿ? ಇಂದು ಅಜ್ಜಿ, ಏನ್ ವಿಷಯ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಆತರ ಏನೂ ಇಲ್ಲ ಅಜ್ಜಿ. ಆಗ್ಲೇ ತಾಳಿ ಕಟ್ಟಿಸ್ಕೋಬೇಕು ಅಂತ ಇದೇನೋ? ಮುಹೂರ್ತಕ್ಕಿನ್ನೂ ಟೈಮ್ ಇದೆ, ನೀವ್ ಒಳಗ್ ಹೋಗು. ಪರವಾಗಿಲ್ಲಮ್ಮ, ಸ್ವಲ್ಪ ಊಟ ಮಾಡಿ. ಬೇಡಮ್ಮ, ನಂಗೆ ಹಸಿವಿಲ್ಲ. ನಾನು ಹೋಗ್ತೀನಿ. ಆ ಹುಚ್ಚು ನಾಯಿಗಳು ಹೋಗಿರ್ಬೇಕು. ನನ್ನ ಮನೆಗೆ ಹೋಗ್ತೀನಮ್ಮ. ಸರಿನಮ್ಮ, ನಾನೇನು ಹೋಗಿ ಬರ್ತೀನಿ. ಆಯ್ತಮ್ಮ, ಹುಷಾರು. ಹಾ, ಸರಿ ಅಮ್ಮ. ಯಾರು ಜಾನಕಿ? ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಒಂದ್ಸಲ ಸಿಕ್ಕಿದ್ರು. ಹೊರಗ್ ನಾಯಿಗಳು ಬಂದು ಅಂತ ತಪ್ಪಿಸ್ಕೊಂಡ್ ಒಳಗ್ ಬಂದ್ರಂತೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ಊಟ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ದಶರಥ ರಾಮ್ ಅವರೇ. ಏನು ದಶರಥ ರಾಮನ? ಅಣ್ಣ, ನಮ್ಮ ಅಣ್ಣನ ಮನೇಲೇ ಮದ್ವೆನಾ? ನಮ್ಮ ಅಣ್ಣನ ಮಗನ್ ಮದ್ವೆನಾ?